ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ನಮಸ್ತೆ ಆತ್ಮೀಯ ಸ್ನೇಹಿತರೆ. ನಾವು ಇಂದಿನ ತರಗತಿಯಲ್ಲಿ ಲಾ ಆಫ್ ಟಾರ್ಟ್ಸ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಲಾ ಆಫ್ ಟಾರ್ಟ್ಸ್ಗೆ ಸಂಬಂಧಪಟ್ಟಂತೆ ಅಪಕೃತ್ಯದ ಲಕ್ಷಣಗಳು ತಿಳ್ಕೊಂಡು ಬರೋಣ. ಅಪಕೃತ್ಯ ಲಕ್ಷಣಗಳು ಯಾವುವು ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ ಪದೇ ಪದೇ ಇದರಲ್ಲೇ ಸಬ್ ಟಾಪಿಕ್ಗಳನ್ನು 6 ಮಾರ್ಕ್ಸ್ ಕೇಳ್ತಾ ಇರ್ತಾನೆ. ಅದನ್ನು ಒನ್ ಬೈ ಒನ್ ಆಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನಾನು ಕೊಟ್ಟಿರುವಂಥ ಸ್ಲೈಡು ನಿಮಗೆ ಕ್ಲಿಯರಾಗಿ ಕಾಣಿಸ್ತೆ ಅಂತ ಭಾವಿಸಿದ್ದೇನೆ, ಗಮನಿಸಿ. ಆತ್ಮೀಯ ಸ್ನೇಹಿತರೆ, ನೋಡಿ, ಈ ಒಂದನೇ ತರಗತಿಯಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಲಾ ಆಫ್ ಟಾರ್ಟ್ಸ್ ಎಂಬ ಸಬ್ಜೆಕ್ಟಲ್ಲಿ ಅಪಕೃತ್ಯದ ಲಕ್ಷಣಗಳು. ಇದರಲ್ಲಿ ಸೈನ್ ಇಂಜುರಿ ಇರ್ಬೋದು, ಸೈನ್ ಡೆಮ್ನ ಇರ್ಬೋದು, ನಷ್ಟವಿಲ್ಲದ ಹಾನಿ, ಹಾನಿಯಿಲ್ಲದ ನಷ್ಟ, ಅದೇ ರೀತಿಯಾಗಿ ಕಾನೂನುಬದ್ಧ ಹಾನಿಗಳಿಗೆ ಪರಿಹಾರ ಯಾವ ರೀತಿ ಸಿಗ್ತದೆ, ಪ್ರಮುಖ ಪ್ರಕರಣಗಳನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಂಡು ಬರೋಣ. ನೋಡಿ ಆತ್ಮೀಯ ಸ್ನೇಹಿತರೆ, ಎಸೆನ್ಷಿಯಲ್ಸ್ ಆಫ್ ಟಾರ್ಟ್ಸ್ ಫಸ್ಟ್ ಒಂದು ಗಮನಿಸಿ, ತುಂಬ ಇಂಪಾರ್ಟೆಂಟು. ಎಸೆನ್ಷಿಯಲ್ಸ್ ಆಫ್ ಟಾರ್ಟ್ಸ್, ಅಪಕೃತ್ಯದಲ್ಲಿ ಕೆಳಗಿನ ಲಕ್ಷಣಗಳನ್ನು ಕಾಣಬಹುದಾಗಿದೆ. ಒಬ್ಬ ವ್ಯಕ್ತಿಯಿಂದ ಒಂದು ಅಕ್ರಮ ಕೃತ್ಯವು ಎಸಗಲ್ಪಟ್ಟಿರಬೇಕು. ಒಂದು ಅಪಕೃತ್ಯ ಆಗಬೇಕಂದ್ರೆ ಇನ್ನು ಕೆಳಗೆ ಕೊಟ್ಟಿರುವಂಥ 3 ಲಕ್ಷಣಗಳು ಆಗಿದ್ದರೆ ಮಾತ್ರ ಅದು ಅಪಕೃತ್ಯ ಆಗಿರ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಅಪಕೃತ್ಯ ಆಗಬೇಕಾದ್ರೆ ಅಪಕೃತ್ಯ ಏನು ಒಳಗೊಂಡಿರ್ಬೇಕು ಅನ್ನೋದಾದರೆ ನಾವು ಒಬ್ಬ ವ್ಯಕ್ತಿಯಿಂದ ಒಂದು ಅಕ್ರಮ ಕೃತ್ಯವು ಎಸಗಲ್ಪಟ್ಟಿರಬೇಕು, ಆಗ ಮಾತ್ರ ಅದು ಅಪಕೃತ್ಯ ಆಗ್ತದೆ. ಅದೇ ರೀತಿಯಾಗಿ ಆ ಅಕ್ರಮದಿಂದ ಇನ್ನೊಬ್ಬನಿಗೆ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಕಾನೂನುಬದ್ಧ ನಷ್ಟ ಉಂಟಾಗಿರಬೇಕು. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಇನ್ನು 3ನೇ ಪಾಯಿಂಟ್ ನೋಡಿ, ಆ ನಷ್ಟಕ್ಕೆ ಕಾನೂನನ್ವಯ ನಷ್ಟ ಪರಿಹಾರ ದೊರಕುವಂತಿರಬೇಕು. ಹೀಗಾಗಿದ್ರೆ ಮಾತ್ರ ಅಪಕೃತ್ಯ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಕೃತ್ಯವು ಅಪಕೃತ್ಯ ಎನಿಸಬೇಕಾದ್ರೆ ಅಥವಾ ಅಪಕೃತ್ಯ ಎಂದು ನಾವು ಕರಿಬೇಕಾದ್ರೆ ಆ ಅಪಕೃತ್ಯವು ಒಬ್ಬ ವ್ಯಕ್ತಿಯಿಂದ ಒಂದು ಅಕ್ರಮ ಕೃತ್ಯವು ಎಸಗಲ್ಪಟ್ಟಿರಬೇಕಾಗ್ತದೆ. ಅದೇ ರೀತಿಯಾಗಿ ಆ ಅಕ್ರಮದಿಂದ ಇನ್ನೊಬ್ಬನಿಗೆ ಕಾನೂನುಬದ್ಧ ನಷ್ಟ ಉಂಟಾಗಿರಬೇಕು. ಫಸ್ಟ್ ಒಂದನೇದು ಅಕ್ರಮಕಾರಕ ಕೃತ್ಯ ಆಗಿರಬೇಕು ಒಬ್ಬ ವ್ಯಕ್ತಿಯಿಂದ. ಅದೇ ರೀತಿಯಾಗಿ ಆ ಕೃತ್ಯದಿಂದ ಆಗಿರುವಂತಹ ಅಕ್ರಮದಿಂದ ಇನ್ನೊಬ್ಬನಿಗೆ ಕಾನೂನುಬದ್ಧ ನಷ್ಟ ಉಂಟಾಗಿರಬೇಕು. ಆ ಕಾನೂನುಬದ್ಧ ನಷ್ಟ ಉಂಟಾಗಿರುವುದಕ್ಕೆ ಸಂಬಂಧಪಟ್ಟಂತೆ ಆ ನಷ್ಟಕ್ಕೆ ಕಾನೂನು ಅನ್ವಯ ನಷ್ಟ ಪರಿಹಾರ ದೊರಕುವಂತಿರಬೇಕು. ಆಗಿದ್ದರೆ ಮಾತ್ರ ನಾವು ಅದನ್ನು ಅಪಕೃತ್ಯ ಅಂತ ಪರಿಗಣಿಸಲಾಗಿದೆ. ಅದನ್ನೇ ಸಿಂಪಲ್ ಆಗಿ ನೋಡೋದಾದರೆ ನೋಡಿ, ಒಂದು ಕೃತ್ಯವು ಅಪಕೃತ್ಯವೆಂದು ಪರಿಗಣಿಸಲ್ಪಡಬೇಕಾದ್ರೆ ಈ ಕೆಳಗಿನ 3 ಲಕ್ಷಣಗಳನ್ನು ಅವಶ್ಯಕತೆ ಏನಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ನೋಡಿ, ಅಕ್ರಮಕಾರಕ ಕೃತ್ಯ. ಈಗಾಗಲೇ ನಾನು ಹೇಳಿದಂತೆ ಕಾನೂನುಬದ್ಧ ಹಾನಿ, ಕಾನೂನುಬದ್ಧ ಪರಿಹಾರ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದರಲ್ಲಿ ಅಕ್ರಮಕಾರಕ ಕೃತ್ಯ, ಕಾನೂನುಬದ್ಧ ಹಾನಿ, ಕಾನೂನುಬದ್ಧ ಪರಿಹಾರ, ಈ 3ರಲ್ಲಿ ಯಾವುದನ್ನಾದರೂ ಶಾರ್ಟ್ ನೋಟ್ಸಿಗೆ ಟಿಪ್ಪಣಿಗಳನ್ನು ಬರೀಲಿಕ್ಕೆ 8 ಮಾರ್ಕ್ಸ್ಗೆ ಇಲ್ಲ 6 ಮಾರ್ಕ್ಸಿಗೆ ಕೇಳ್ತಾನೆ. ಇದ್ರ ಒಳಗಡೆ ಅಕ್ರಮಕಾರಕ ಕೃತ್ಯ ಮತ್ತು ಕಾನೂನುಬದ್ಧ ಹಾನಿನೇ ಡೈರೆಕ್ಟಾಗಿ ನಿಮಗೆ 16 ಮಾರ್ಕ್ಸಿಗೆ ಇಲ್ಲ 10 ಮಾರ್ಕ್ಸಿಗೆ ಕೇಳೋವಂಥ ಕ್ವಶನ್ಸು. ತುಂಬ ಇಂಪಾರ್ಟೆಂಟ್ ಆತ್ಮೀಯ ಸ್ನೇಹಿತರೆ, ಗಮನ ಹರಿಸಿ. ಫಸ್ಟ್ ಒಂದು ನೋಡಿ, ಅಕ್ರಮಕಾರಕ ಕೃತ್ಯ, ರಾಂಗ್ಫುಲ್ ಆ್ಯಕ್ಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅಕ್ರಮಕಾರಕ ಕೃತ್ಯ ನೋಡೋದಾದರೆ ನೋಡಿ, ಯಾವುದೇ ಒಂದು ಕೃತ್ಯವು ಅಪಕೃತ್ಯವೆಂದು ಪರಿಗಣಿಸಲ್ಪಡಬೇಕಾದ್ರೆ ಅದೊಂದೇ ಅಕ್ರಮಕಾರಕ ಕೃತ್ಯವಾಗಿರಬೇಕು ಮತ್ತು ಇನ್ನೊಬ್ಬ ವ್ಯಕ್ತಿಯ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆ ಆಗಿರಬೇಕು. ಈಗಾಗಲೇ ನಾನು ಹೇಳಿದಂತೆ ಯಾವುದೇ ಒಂದು ಕೃತ್ಯವು ಅಪಕೃತ್ಯವೆಂದು ನಾವು ಕರಿಬೇಕಾದ್ರೆ ಅಥವಾ ಪರಿಗಣಿಸಲ್ಪಡಬೇಕಾದ್ರೆ ಅದೊಂದು ಅಕ್ರಮಕಾರಕ ಕೃತ್ಯವಾಗಿರಬೇಕು. ಅದರಿಂದ ಇನ್ನೊಬ್ಬ ವ್ಯಕ್ತಿಯ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆ ಆಗಿರಬೇಕು. ಅದರಿಂದ ಕಾನೂನುಬದ್ಧ ಪರಿಹಾರ ಸಿಗಬೇಕು. ಆಗಿದ್ದರೆ ಮಾತ್ರ ಅದು ನಾವು ಅಪಕೃತ್ಯ ಅಂತ ಪರಿಗಣಿಸಲಾಗಿರ್ತದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಒಂದು ಕೃತ್ಯವು ಮುಖ್ಯತಃ ಪ್ರಾಮಾಣಿಕವೆಂದು ತೋರಲ್ಪಟ್ಟಾಗ ಅದು ಇನ್ನೋರ್ವ ವ್ಯಕ್ತಿಯ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆಯನ್ನು ಮಾಡಿದರೆ ಅದು ಅಪಕೃತ್ಯ ಎಂದು ಪರಿಗಣಿಸಲ್ಪಡುವುದು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಅತ್ಯಂತ ಸರ್ವೇ ಸಾಮಾನ್ಯವಾದ ಉದಾಹರಣೆ ಅಂದರೆ ತನ್ನ ನೆಲದ ಮೇಲೆ ಅತಿ ಎತ್ತರವಾದ ಕಟ್ಟಡವನ್ನು ನಿರ್ಮಿಸುವುದು ಅವನ ಕಾನೂನುಬದ್ಧ ಹಕ್ಕು ಎಂದು ಇದ್ದಾಗ್ಯೂ ಅದು ನೆರೆಯ ವ್ಯಕ್ತಿಯ ಗಾಳಿ ಬೆಳಕನ್ನು ಅಡ್ಡಿಪಡಿಸುವಂತಿದ್ದರೆ ಅವನ ಕೃತ್ಯವು ಅಪಕೃತ್ಯವಾಗ್ತದೆ. ನಿಮ್ಮದೊಂದು ಖಾಲಿ ಜಾಗ ಇದೆ. ಈ ಖಾಲಿ ಜಾಗದಲ್ಲಿ ಒಂದು ಮನೆನೋ ಏನೋ ಒಂದು ಕಟ್ತೀನಿ ಅಂತ ಹೋಗ್ತೀರಾ. ಅದರ ಪಕ್ಕದಲ್ಲಿ ಬಿ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಎ ಎಂಬ ವ್ಯಕ್ತಿ ನಿನ್ನ ಸ್ವಂತ ಜಮೀನಿನಲ್ಲಿ ಅಥವಾ ಒಂದು ಖಾಲಿ ನಿವೇಶನದಲ್ಲಿ ಯಾವುದೇ ಒಂದು ಮನೆಯನ್ನು ಕಟ್ಟಕ್ಕೆ ಹೋಗ್ತೀರಾ, ಅತಿ ಎತ್ತರವಾದಂಥ ಕಟ್ಟಡವನ್ನು ಕಟ್ಟೋ ಸಂದರ್ಭದಲ್ಲಿ ಬಿ ಎಂಬ ವ್ಯಕ್ತಿಗೆ ಅವನಿಗೆ ಸಂಬಂಧಪಟ್ಟಂತೆ ಬೆಳಕು ಗಾಳಿಗಳು ಯಾವುದೇ ಅಡ್ಡಿಪಡಿಸಿದ್ದೇ ಆಗಿದ್ದಲ್ಲಿ ಇದು ಅಪಕೃತ್ಯವೆನಿಸ್ತದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಪಾಯಿಂಟನ್ನು ಉದಾಹರಣೆಯನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ತನ್ನ ನೆಲದ ಮೇಲೆ ಅತಿ ಎತ್ತರವಾದಂತಹ ಕಟ್ಟಡವನ್ನು ನಿರ್ಮಿಸುವುದು ಎ ಎಂಬ ವ್ಯಕ್ತಿಗೆ ಕಾನೂನುಬದ್ಧ ಹಕ್ಕಿದೆ. ಯಾಕೆಂದರೆ ಅವನದೇ ಒಂದು ಓನ್ ಪ್ರಾಪರ್ಟಿ ಇದೆ, ಒಂದು ಸೈಟ್ ಇದೆ. ಅದರಲ್ಲಿ ಅವನೊಂದು ಸೈಟನ್ನು ಕಟ್ತಿದ್ದಾನೆ ಅಂತ ಭಾವಿಸ್ಕೊಳ್ಳಿ. ಆದರೆ ಪಕ್ಕದಲ್ಲಿ ಬಿ ಎಂಬ ವ್ಯಕ್ತಿ ಇದ್ದಾನೆ, ಅವನದು ಕೂಡ ಒಂದು ಜಮೀನಿದೆ, ಒಂದು ಸೈಟ್ ಇದೆ. ಅವನಿಗೆ ನೀನು ಎ ಎಂಬ ವ್ಯಕ್ತಿ ಕಟ್ತಿರುವಂಥ ಒಂದು ಮನೆ, ಇದರಿಂದ ಅವನಿಗೆ ಗಾಳಿ ಇರ್ಬೋದು, ಬೆಳಕು ಇರ್ಬೋದು, ಅಡೆತಡೆ ಆದರೆ ಅದು ಅಪಕೃತ್ಯವೆನಿಸ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ.
ಕಾನೂನುಬದ್ಧ ಹಕ್ಕು ಇದ್ದಾಗ್ಯೂ ಸಹ ಅದು ನೆರೆಯ ಇನ್ನೊಬ್ಬ ವ್ಯಕ್ತಿಯ ಗಾಳಿ ಬೆಳಕನ್ನು ಅಡ್ಡಿಪಡಿಸುವಂತಿದ್ದರೆ ಅವನ ಕೃತ್ಯವು ಅಪಕೃತ್ಯವಾಗ್ತದೆ. ಮುಂದುವರೆದು ನೋಡಿ, ಇಲ್ಲಿ ಒಬ್ಬನ ಕಾನೂನುಬದ್ಧ ಹಕ್ಕು ಇನ್ನೊಬ್ಬನ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆಯನ್ನು ಮಾಡುವಂಥದ್ದು ಖಂಡನೀಯವಾಗಿದೆ. ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಒಬ್ಬನ ಕಾನೂನುಬದ್ಧ ಹಕ್ಕು ಇನ್ನೊಬ್ಬನ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆ ಆಗಿರ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಕಾನೂನುಬದ್ಧ ಹಕ್ಕು ಇನ್ನೊಬ್ಬ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆ ಆಗಿರ್ತದೆ. ಅದೇ ರೀತಿಯಾಗಿ ಆದ್ದರಿಂದ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ತನ್ನ ಕಾನೂನುಬದ್ಧ ಹಕ್ಕಿನ ಚಲಾವಣೆಯಿಂದ ಇನ್ನೊಬ್ಬನ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆಯಾಗುತ್ತದೆ ಹೇಗೆ ಎಂಬುದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನನಗೊಂದು ರೈಟ್ಸ್ ಇದೆ, ಆ ರೈಟ್ಸಿಂದ ಇನ್ನೊಬ್ಬನ ರೈಟ್ಸನ್ನು ನಾನು ಅಡ್ಡಿಪಡಿಸೋ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ನನಗೆ ಕಾನೂನುಬದ್ಧ ಹಕ್ಕಿದೆ, ಆದರೆ ಇನ್ನೊಬ್ಬ ವ್ಯಕ್ತಿಯ ಅಥವಾ ಇನ್ನೋರ್ವ ವ್ಯಕ್ತಿಯ ಕಾನೂನುಬದ್ಧ ಹಕ್ಕನ್ನು ಉಲ್ಲಂಘನೆ ಮಾಡುವಂತಿಲ್ಲ. ಅದು ಉಲ್ಲಂಘನೆ ಆಗ್ತದೆ ಎಂಬುದು ಹೇಗೆ ಎಂಬುದನ್ನು ನೋಡೋದಾದರೆ ಮುಂದುವರೆದು ಗಮನಿಸಿ. ಆಸ್ಟಿನ್ ಒಂದು ಕಡೆ ಹೇಳ್ತಾರೆ, ಆತ್ಮೀಯ ಸ್ನೇಹಿತರೆ, ಆಸ್ಟಿನ್ ಎಂಬ ನ್ಯಾಯದರ್ಶಿಯ ಪ್ರಕಾರ ಕಾನೂನುಬದ್ಧ ಹಕ್ಕು ಎಂದರೆ ಒಬ್ಬ ವ್ಯಕ್ತಿಯ ಈ ಹಕ್ಕನ್ನು ಇನ್ನೊಬ್ಬ ವ್ಯಕ್ತಿ ಅಥವಾ ಆ ವ್ಯಕ್ತಿಯ ಹಕ್ಕು ಉಲ್ಲಂಘನೆಯಾಗಿಸಲಾದಂತಹ ಸ್ವಾತಂತ್ರ್ಯ. ಇಂಥ ಹಕ್ಕುಗಳನ್ನು ಎರಡು ಬಗೆಯಾಗಿ ವಿಂಗಡಿಸಬಹುದು. ಇವರು ಆಸ್ಟಿನ್ ಅವರು ಪ್ರಮುಖ ನ್ಯಾಯದರ್ಶಿಯವರು ನೋಡೋದಾದರೆ ಅವರು ಕಾನೂನುಬದ್ಧ ಹಕ್ಕಿಗೆ ಸಂಬಂಧಪಟ್ಟಂತೆ ಅವ್ರದೇ ಆದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಏನು ಹೇಳ್ತಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿಯ ಈ ಹಕ್ಕನ್ನು ಇನ್ನೊಬ್ಬ ವ್ಯಕ್ತಿ ಅಥವಾ ಆ ವ್ಯಕ್ತಿಯ ಹಕ್ಕು ಉಲ್ಲಂಘಿಸಲಾಗದಂತಹ ಸ್ವಾತಂತ್ರ್ಯ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಯ ಹಕ್ಕನ್ನು ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೋರ್ವ ವ್ಯಕ್ತಿ ಆ ವ್ಯಕ್ತಿಯ ಹಕ್ಕು ಉಲ್ಲಂಘಿಸಲಾಗದಂತಹ ಸ್ವಾತಂತ್ರ್ಯಗಳನ್ನು ಉಲ್ಲಂಘಿಸಲಿಕ್ಕೆ ಬರದೇ ಇರೋದನ್ನು ಅವರು ಕಾನೂನುಬದ್ಧ ಹಕ್ಕು ಅಂತ ಹೇಳಿದ್ದಾರೆ. ಇಂಥ ಹಕ್ಕುಗಳನ್ನು ಅವರು ಮತ್ತೆ ಎರಡು ಬಗೆಯಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ವ್ಯಕ್ತಿಗಳ ಹಕ್ಕುಗಳು ಪ್ರೈವೇಟ್ ರೈಟ್ಸ್, ಎರಡನೇದಾಗಿ ಸಾರ್ವಜನಿಕ ಹಕ್ಕುಗಳು ಪಬ್ಲಿಕ್ ರೈಟ್ಸ್. ಆತ್ಮೀಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಆಸ್ಟಿನ್ ರವರು ಮತ್ತೆ ಕಾನೂನುಬದ್ಧ ಹಕ್ಕನ್ನು ಎರಡು ರೀತಿಯಾಗಿ ಅಥವಾ ಎರಡು ಪ್ರಕಾರಗಳಾಗಿ, ಎರಡು ಬಗೆಗಳಾಗಿ, ಎರಡು ವಿಧಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ವ್ಯಕ್ತಿಗಳ ಹಕ್ಕುಗಳು ಪ್ರೈವೇಟ್ ರೈಟ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಸಾರ್ವಜನಿಕ ಹಕ್ಕುಗಳು ಪಬ್ಲಿಕ್ ರೈಟ್ಸ್ ಅಂತ ಹೇಳ್ತೀವಿ. ಆತ್ಮೀಯ ಸ್ನೇಹಿತರೆ, ವ್ಯಕ್ತಿಗತ ಹಕ್ಕುಗಳು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟವುಗಳಾಗಿದ್ದು ಇನ್ನುಳಿದ ಯಾರೇ ಆಗಲಿ ಅವುಗಳನ್ನು ಉಲ್ಲಂಘಿಸಲಾಗದು. ಉದಾಹರಣೆಗೆ ನೋಡಿ, ಇದರಲ್ಲೇ ನಿಮಗೆ ಅದರಲ್ಲೇ ಅರ್ಥ ಇದೆ. ವ್ಯಕ್ತಿಗಳಿಗೆ ಸಂಬಂಧಪಟ್ಟಂದರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದಂದರೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಹಕ್ಕುಗಳಾಗಿರ್ತದೆ. ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಕ್ಕುಗಳನ್ನು ನೋಡೋದಾದರೆ ನಾವು ಉದಾಹರಣೆಗೆ ವ್ಯಕ್ತಿಯ ಯಶಸ್ಸು ಇರ್ಬೋದು, ವ್ಯಕ್ತಿಯ ಶಾರೀರಿಕ ಸ್ವಾತಂತ್ರ್ಯ ಮತ್ತು ಸಂರಕ್ಷಣೆ ಬಗ್ಗೆ ತಿಳ್ಕೊಳ್ತೀರಾ, ವ್ಯಕ್ತಿಯ ಆಸ್ತಿ ಹಕ್ಕು, ಇವುಗಳನ್ನು ನಾವು ವ್ಯಕ್ತಿಗತ ಹಕ್ಕುಗಳಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡೀವಿ. ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ, ಯಾರೇ ಆಗಲಿ ಇನ್ನೊಬ್ಬನ ಇಂತಹ ವ್ಯಕ್ತಿಗತ ಹಕ್ಕು ಉಲ್ಲಂಘನೆಯನ್ನು ಮಾಡಿದರೆ ಅವನ ವಿರುದ್ಧ ಇಂತಹ ಅಪಕೃತ್ಯಕ್ಕೆ ಕಾನೂನುಬದ್ಧ ಕ್ರಮ ತೆಗೆದುಕೊಳ್ಳಲು ಅವಕಾಶವಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗಲಿ ಇನ್ನೊಬ್ಬನ ಇಂತಹ ವ್ಯಕ್ತಿಗತ ಹಕ್ಕು ಉಲ್ಲಂಘನೆಯನ್ನು ಮಾಡಿದರೆ, ವ್ಯಕ್ತಿಗಿರುವಂಥ ಯಾವ ಸ್ವಾತಂತ್ರ್ಯವನ್ನು ಯಾರೇ ವ್ಯಕ್ತಿ ಹರಣ ಮಾಡಿದ್ದಾಗಿದ್ದಲ್ಲಿ ಅಂಥ ಅಪಕೃತ್ಯಕ್ಕೆ ಕಾನೂನುಬದ್ಧ ಕ್ರಮ ತೆಗೆದುಕೊಳ್ಳಲು ಅವಕಾಶವಿದೆ. ಆದರೆ ಸಾರ್ವಜನಿಕ ಹಕ್ಕುಗಳು ಸಮಾಜದ ಎಲ್ಲ ಜನರ ಸಮಾನ ಹಕ್ಕುಗಳಾಗಿದ್ದು ಯಾರೇ ಆಗಲಿ ಆ ಹಕ್ಕುಗಳ ಉಲ್ಲಂಘನೆ ಮಾಡಿದರೆ ರಾಜ್ಯವು ಶಾಂತಿ ಪಾಲನೆಗಾಗಿ ಅಂತಹ ವ್ಯಕ್ತಿಗಳನ್ನು ಶಿಕ್ಷಿಸಿ ಶಾಂತಿ ಪಾಲನೆ ಮಾಡುತ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸಾರ್ವಜನಿಕ ಹಕ್ಕುಗಳು ಸಮಾಜದ ಎಲ್ಲ ಜನರ ಸಾಮಾನ್ಯ ಹಕ್ಕುಗಳಾಗಿದ್ದಾವೆ. ಹಾಗಾಗಿ ಯಾರೇ ಆಗಲಿ ಅಂತಹ ಹಕ್ಕುಗಳನ್ನು ಉಲ್ಲಂಘನೆಯನ್ನು ಮಾಡಿದರೆ ರಾಜ್ಯವು ಶಾಂತಿ ಪಾಲನೆಗಾಗಿ ಅಂತಹ ವ್ಯಕ್ತಿಗಳನ್ನು ಶಿಕ್ಷಿಸಿ ಶಾಂತಿ ಪಾಲನೆಯನ್ನು ಮಾಡ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಪ್ರತಿಯೊಂದು ಹಕ್ಕಿಗೂ ಪ್ರತಿಯಾಗಿ ಬಾಧ್ಯತೆ ಉಂಟಿರ್ತದೆ. ನೋಡಿ, ಪ್ರತಿಯೊಂದು ಹಕ್ಕಿಗೆ ಪ್ರತಿಯಾಗಿ ಬಾಧ್ಯತೆ ಉಂಟು. ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ನೆಲದ ಮೇಲೆ ಆಯ್ದು ಹೋಗಬಹುದಾದ ಕಾನೂನುಬದ್ಧ ಹಕ್ಕನ್ನು ಹೊಂದಿದ್ದರೆ ಆ ಇನ್ನೊಬ್ಬ ವ್ಯಕ್ತಿಯು ಅಂತಹ ಹಕ್ಕನ್ನು ಪ್ರತಿಬಂಧಿಸುವಂಥ ಅಡೆತಡೆಗಳನ್ನು ಹಾಕದಂತಹ ಬಾಧ್ಯತೆ ಹೊಂದಿರುವನು. ನೋಡಿ, ಎ ಎಂಬ ವ್ಯಕ್ತಿಯು ಬಿ ಎಂಬ ವ್ಯಕ್ತಿಯ ಜಮೀನಿನ ಮೇಲೆ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ರಸ್ತೆ ಇದೆ ಅಂದ್ಕೊಳ್ಳಿ, ಓಕೆನಾ. ಇವನಿಗೆ ಕಾನೂನುಬದ್ಧ ಹಕ್ಕಿದೆ. ಎ ಎಂಬ ವ್ಯಕ್ತಿ ಬಿ ಎಂಬ ವ್ಯಕ್ತಿಯ ಜಮೀನಿನ ಮೇಲೆ ಅಥವಾ ಒಂದು ರಸ್ತೆ ಮೇಲೆ ನಡೆದುಕೊಂಡು ಹೋಗ್ಲಿಕ್ಕೆ ಕಾನೂನುಬದ್ಧವಾದಂಥ ಹಕ್ಕಿದೆ. ಇಂಥ ಸಂದರ್ಭದಲ್ಲಿ ಬಿಯು ಇಲ್ಲಿ ಓಡಾಡಲಿಕ್ಕೆ ಅಡ್ಡಿಪಡಿಸೋ ಹಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಅಡ್ಡಿಪಡಿಸುವಂತಿಲ್ಲ. ಆ ಇನ್ನೊಬ್ಬ ವ್ಯಕ್ತಿಯು ಅಂತಹ ಹಕ್ಕನ್ನು ಪ್ರತಿಬಂಧಿಸುವಂತಹ ಅಡೆತಡೆಗಳನ್ನು ಹಾಕದಂತಹ ಬಾಧ್ಯತೆಯನ್ನು ಹೊಂದಿರುವುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಆದ್ದರಿಂದ ಅಪಕೃತ್ಯಕ್ಕೆ ಯಾವುದೇ ವ್ಯಕ್ತಿಯು ಅಕ್ರಮಕಾರಕ ಕೃತ್ಯವನ್ನು ಮಾಡಿ ಇನ್ನೊಬ್ಬನಿಗೆ ನಷ್ಟವನ್ನುಂಟು ಮಾಡಿದಾಗ ಅಥವಾ ಯಾವುದೇ ಕಾನೂನುಬದ್ಧ ಕೃತ್ಯವನ್ನು ಮಾಡದೆ ಅದರಿಂದ ಇನ್ನೊಬ್ಬನಿಗೆ ಹಾನಿಯನ್ನುಂಟು ಮಾಡುವಾಗ ಅಪಕೃತ್ಯವಾಗಿ ಅದರಿಂದ ನಷ್ಟಕ್ಕೆ ಪರಿಹಾರವನ್ನು ನೀಡಬೇಕಾಗ್ತದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ,
ಎರಡನೇ ಪಾಯಿಂಟ್ ನೋಡೋದಾದರೆ ಕಾನೂನುಬದ್ಧ ಹಾನಿ, ಲೀಗಲ್ ಡ್ಯಾಮೇಜಸ್. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆತ್ಮೀಯ ಸ್ನೇಹಿತರೆ, ಗಮನಿಸಿ. ಕಾನೂನುಬದ್ಧ ಹಾನಿ, ಲೀಗಲ್ ಡ್ಯಾಮೇಜ್. ಪ್ರತಿಯೊಂದು ನಷ್ಟವು ಕಾನೂನಿನ ವ್ಯಾಪ್ತಿಯಲ್ಲಿ ನಷ್ಟವಾಗಿಲಾರದು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ನಷ್ಟವು ಕಾನೂನಿನ ವ್ಯಾಪ್ತಿಯಲ್ಲಿ ನಷ್ಟವಾಗಿರೋದಿಲ್ಲ ಅದು. ಅದೇ ರೀತಿಯಾಗಿ ಯಾವುದೇ ಒಬ್ಬನ ಕೃತ್ಯದಿಂದ ಇನ್ನೊಬ್ಬನಿಗೆ ಕಾನೂನುಬದ್ಧ ಹಾನಿ ಉಂಟಾದರೆ ಅದು ಅಪಕೃತ್ಯವೆಂದು ಪರಿಗಣಿಸಲ್ಪಟ್ಟ ಅದಕ್ಕೆ ಅವನು ಬಾಧ್ಯನಾಗಬೇಕಾಗ್ತದೆ. ಒಬ್ಬ ವ್ಯಕ್ತಿಗೆ ಕಾನೂನುಬದ್ಧ ಹಾನಿ ಅನ್ನೋದಾದರೆ ಅದು ಕಾನೂನಲ್ಲಿ ಪರಿಗಣಿಸಲ್ಪಟ್ಟಿರಬೇಕಾಗ್ತದೆ. ಇದು ಹಾನಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಹಾನಿ ಅಂತ ಹೇಳಿದರೆ ಹಾನಿ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ, ಅದು ನಮ್ಮ ಕಾನೂನುಗಳಲ್ಲಿ ಪರಿಗಣಿಸಲ್ಪಟ್ಟಿರಬೇಕು. ಇದು ಹಾನಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರ ಲೀಗಲ್ ಡ್ಯಾಮೇಜಸ್ ಅಂತ ಹೇಳಿಬಿಟ್ಟು, ಅಂಥ ಸಂದರ್ಭದಲ್ಲಿ ಆ ಹಾನಿಗೆ ಅಥವಾ ಡ್ಯಾಮೇಜಿಗೆ ಸಂಬಂಧಪಟ್ಟಂತೆ ಅದು ನಾವು ಅಪಕೃತ್ಯವೆಂದು ಪರಿಗಣಿಸಲ್ಪಟ್ಟ ನಂತರ ಅದಕ್ಕೆ ಅವನು ಬಾಧ್ಯನಾಗಬೇಕಾಗ್ತದೆ. ಅದೇ ರೀತಿಯಾಗಿ ಕಾನೂನುಬದ್ಧ ಹಾನಿಯು ಪ್ರತ್ಯಕ್ಷವಾಗಿ ಯಾವುದೇ ನಷ್ಟವಾಗಿರಲಿಕ್ಕಿಲ್ಲ ಅಥವಾ ಹಣದಿಂದ ಹಾನಿಯಾಗಿರಲಿಕ್ಕಿಲ್ಲ. ಇದನ್ನು ನಾವು ಅಪಕೃತ್ಯವನ್ನು ಕಾನೂನುಬದ್ಧ ಹಾನಿಯನ್ನು ನೋಡೋದಾದರೆ ಪ್ರತ್ಯಕ್ಷವಾಗಿ ಯಾವುದೇ ನಷ್ಟವಾಗಿರಲಿ ಅಥವಾ ಹಣದಿಂದ ಹಾನಿಯಾಗಿರಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಮುಂದುವರೆದು ಗಮನಿಸಿ. ಆದರೂ ವಾದಿಯು ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆಯಾಗಿದ್ದರೆ, ಮತ್ತೆ ಹೇಳ್ತಾ ಇದ್ದೀನಿ, ಕಾನೂನುಬದ್ಧ ಹಾನಿ, ಕಾನೂನುಬದ್ಧ ಹಕ್ಕು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಆದರೂ ವಾದಿಯು ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆಯಾಗಿದ್ದರೆ ಅದನ್ನು ಕಾನೂನುಬದ್ಧ ಹಾನಿ ಎಂದು ಪರಿಗಣಿಸಲಾಗುವುದು ಮತ್ತು ಅದಕ್ಕೆ ಕಾರಣನಾದ ವ್ಯಕ್ತಿಯಿಂದ ಅವನ ನಷ್ಟ ಪರಿಹಾರವನ್ನು ಪಡೆಯಲು ಬಾಧ್ಯನಾಗ್ತಾನೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ವಾದಿಯು ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಕಾನೂನುಬದ್ಧ ಹಾನಿಯನ್ನು ಮಾಡಲಾಗಿರುವಂಥ ವ್ಯಕ್ತಿಯಿಂದ ಮತ್ತು ಅದಕ್ಕೆ ಕಾರಣವಾದಂತಹ ವ್ಯಕ್ತಿಯಿಂದ ಅವನಿಂದ ನಷ್ಟ ಪರಿಹಾರವನ್ನು ಪಡೆಯಲು ವಾದಿಯು ಅರ್ಹನಾಗಿರ್ತಾನೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಇದು ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಕೇಸ್ ಇದು, ಆಶಿವ್ ವರ್ಸಸ್ ವೈಟ್ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟ್ ಪ್ರಕರಣ ಅಥವಾ ಕೇಸ್ ಅಂತ ಹೇಳ್ಬಿಟ್ಟು. ತುಂಬ ಸಿಂಪಲ್ ಆಗಿದೆ ಪ್ರಕರಣ, ಅರ್ಥ ಮಾಡ್ಕೊಳ್ಳಿ. ತುಂಬ ಈಸಿ ವೇಲಿ ಅರ್ಥ ಮಾಡಲಿಕ್ಕೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಆತ್ಮೀಯ ಸ್ನೇಹಿತರೆ. ಇದು ಆಶಿವ್ ವರ್ಸಸ್ ವೈಟ್ ಎಂಬ ಪ್ರಕರಣದಲ್ಲಿ ಲಾರ್ಡ್ ಹಾಲ್, ಅರ್ಥ ಮಾಡ್ಕೊಳ್ಳಿ, ಲಾರ್ಡ್ ಹಾಲ್ ಇದೇ ರೀತಿಯಾಗಿ ಬರೀಬೇಕಾಗ್ತದೆ ನೀವು ಎಕ್ಸಾಮಲ್ಲಿ. ಆಶಿವ್ ವರ್ಸಸ್ ವೈಟ್ ಎಂಬ ಪ್ರಕರಣದಲ್ಲಿ ಲಾರ್ಡ್ ಹಾಲ್ ಎಂಬುವರು ನಿರ್ಣಯವನ್ನು ಮಂಡಿಸುತ್ತಾ ಪ್ರತಿಯೊಂದು ಕಾನೂನುಬದ್ಧ ಹಾನಿಯು ಅಪಕೃತ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಕಾನೂನುಬದ್ಧ ಹಾನಿಯು ಅಪಕೃತ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಆದ್ದರಿಂದ ಯಾವ ಹಣದ ಹಾನಿಯೂ ಆಗಬೇಕೆಂದಿಲ್ಲ. ಒಬ್ಬ ವ್ಯಕ್ತಿಯು ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆಯಾಗಿದ್ದರೆ ಸಾಕು, ಅದಕ್ಕೆ ಕಾನೂನುಬದ್ಧ ಪರಿಹಾರವನ್ನು ಪಡೆಯಲು ಹಕ್ಕುದಾರನಾಗ್ತಾನೆ ಎಂದು ಹೇಳಿದ್ದಾನೆ. ಈ ಪ್ರಕರಣದ ವಸ್ತುಸ್ಥಿತಿ ಕೆಳಗಿನಂತಿದೆ. ಆತ್ಮೀಯ ಸ್ನೇಹಿತರೆ, ಇವನು ಏನು ಹೇಳ್ತಾರೆ ಈ ಪ್ರಕರಣದಲ್ಲಿ ಲಾರ್ಡ್ ಹಾಲ್ ಎಂಬುವರು ನಿರ್ಣಯವನ್ನು ಮಂಡಿಸ್ತಾ ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರತಿಯೊಂದು ಕಾನೂನುಬದ್ಧ ಹಾನಿಯು ಅಪಕೃತ್ಯಕ್ಕೆ ಎಡೆ ಮಾಡಿಕೊಡ್ತದೆ. ಆದರೆ ಅಂತಹ ಕಾನೂನುಬದ್ಧ ಹಾನಿಯು ಹಣದ ಹಾನಿಯೇ ಆಗಿರ್ಬೇಕಂತ ಏನಿಲ್ಲ, ಹಣಕ್ಕೆ ಸಂಬಂಧಪಟ್ಟಿರ್ಬೇಕಂತಲೇ ಏನಿಲ್ಲ. ಅದು ಒಬ್ಬ ವ್ಯಕ್ತಿಯ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆ ಆಗಿದ್ದರೆ ಸಾಕು, ಅದಕ್ಕೆ ಕಾನೂನುಬದ್ಧ ಪರಿಹಾರವನ್ನು ಪಡೆಯಲು ಹಕ್ಕುದಾರನಾಗ್ತಾನೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಈ ಪ್ರಕರಣದ ವಾಸ್ತವಾಂಶ ಅಥವಾ ವಸ್ತುಸ್ಥಿತಿಯನ್ನು ನೋಡೋದಾದರೆ ನಾವು ಈ ಪ್ರಕರಣದಲ್ಲಿ ಪ್ರತಿವಾದಿಯು ಒಬ್ಬ ಚುನಾವಣೆ ನಿರ್ವಾಚನ ಮೇಲಧಿಕಾರಿಯಾಗಿದ್ದು, ಈ ಪ್ರಕರಣದಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಪ್ರಕರಣದಲ್ಲಿ ಪ್ರತಿವಾದಿಯು ಒಬ್ಬ ಚುನಾವಣೆ ನಿರ್ವಾಚನ ಮೇಲಧಿಕಾರಿಯಾಗಿದ್ದು ವಾದಿಯ ಕಾನೂನುಬದ್ಧ ಮತವನ್ನು ರಿಜಿಸ್ಟರ್ ಮಾಡಿಕೊಳ್ಳದೆ ನಿರಾಕರಿಸ್ತಾನೆ. ವಾದಿಯು ಒಬ್ಬ ಕಾನೂನುಬದ್ಧ ಮತದಾರನಾಗಿದ್ದು ಮತ ಚಲಾಯಿಸುವ ಅವನ ಹಕ್ಕಿನ ಉಲ್ಲಂಘನೆಯಾಗಿರುತ್ತದೆ. ಪ್ರತಿವಾದಿಯ ಪ್ರಕಾರ ವಾದಿಗೆ ಆ ನಿರಾಕರಣೆಯಿಂದ ಯಾವ ಹಾನಿಯೂ ಆಗಿಲ್ಲ, ಯಾಕೆಂದರೆ ಅವನ ಮತ ನೀಡಬಯಸಿದ ಅಭ್ಯರ್ಥಿಯು ಜಯಶಾಲಿಯಾಗಿದ್ದಾನೆ. ಆದ್ದರಿಂದ ವಾದಿಗೆ ಹಕ್ಕುದಾವೆ ಮಾಡುವ ಯಾವ ಕಾರಣವೂ ಇಲ್ಲವೆಂದು ವಾದಿಸ್ತಾನೆ. ಆದರೆ ವಾದಿಯು ತನ್ನ ಕಾನೂನುಬದ್ಧ ಹಕ್ಕಿನ ಚಲಾವಣೆಯಾಗದೆ ಚುನಾವಣೆ ನಿರ್ವಾಚನಾಧಿಕಾರಿಯು ದುರುದ್ದೇಶದಿಂದ ತನ್ನ ಮತವನ್ನು ರಿಜಿಸ್ಟರ್ ಮಾಡಲು ನಿರಾಕರಿಸಿದ್ದಾನೆ. ಆದ್ದರಿಂದ ತನಗೆ ಕಾನೂನುಬದ್ಧ ನಷ್ಟಕ್ಕೆ ಪರಿಹಾರ ಬೇಕೆಂದು ತಿಳಿಸ್ತಾನೆ. ಆತ್ಮೀಯ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನು ಮಾಡ್ತಾನೆ, ಚುನಾವಣಾ ಪ್ರತಿವಾದಿಯಾಗಿರುವಂತಹ ಚುನಾವಣೆ ನಿರ್ವಾಚನ ಮೇಲಧಿಕಾರಿ ವಾದಿಗೆ ಕಾನೂನುಬದ್ಧ ಮತವನ್ನು ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ನಿರಾಕರಿಸ್ತಾನೆ. ಚುನಾವಣಾ ನಿರ್ವಾಚನ ಅಧಿಕಾರಿಯು ವಾದಿಯು ಒಬ್ಬ ಕಾನೂನುಬದ್ಧ ಮತದಾರನಾಗಿರ್ತಾನೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ವಾದಿಯು ಒಬ್ಬ ಕಾನೂನುಬದ್ಧ ಮತದಾರನಾಗಿದ್ದಾನೆ. ಇಲ್ಲಿ ಚುನಾವಣೆ ನಿರ್ವಾಚನ ಅಧಿಕಾರ ಹತ್ರ ಹೋಗಿ ಅವನ ಮತವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಕೇಳ್ಕೊಳ್ದಾಗ ಅವನು ನಿರಾಕರಿಸ್ತಾನೆ. ಸಂಬಂಧಪಟ್ಟಂತೆ ಆ ಮತ ಚಲಾಯಿಸುವಂತಹ ಅವನ ಹಕ್ಕಿನ ಉಲ್ಲಂಘನೆ ಆಗಿರ್ತದೆ. ಅವನ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅಂಥ ಸಂದರ್ಭದಲ್ಲಿ ಪ್ರತಿವಾದಿಯಾಗಿರುವಂತಹ ಚುನಾವಣೆ ನಿರ್ವಾಚನ ಮೇಲಧಿಕಾರಿ ಹೇಳ್ತಾನೆ, ನೀನು ಯಾರನ್ನ ಗೆಲ್ಲಿಸ್ಬೇಕಂತ ಇದೆಯಲ್ಲ ಅಂಥ ವ್ಯಕ್ತಿ ಈಗಾಗಲೇ ಜಯಶಾಲಿಯಾಗಿದ್ದಾನೆ, ಅಂಥ ಅಭ್ಯರ್ಥಿಯು ಈಗಾಗಲೇ ಜಯಶಾಲಿಯಾಗಿದ್ದಾನೆ. ಆದ್ದರಿಂದ ವಾದಿಗೆ ಹಕ್ಕುದಾವೆ ಮಾಡುವಂತಹ ಯಾವ ಕಾರಣವೂ ಇಲ್ಲವೆಂದು ವಾದಿಸ್ತಾನೆ. ಯಾರು? ಚುನಾವಣೆ ನಿರ್ವಾಚನ ಮೇಲಧಿಕಾರಿಯು. ವಾದಿಯು
ತನ್ನ ಕಾನೂನುಬದ್ಧ ಹಕ್ಕಿನ ಚಲಾವಣೆಯಾಗದೆ ಚುನಾವಣೆ ನಿರ್ವಚನಾಧಿಕಾರಿಯು ದುರುದ್ದೇಶದಿಂದ ತನ್ನ ಮತವನ್ನು ರಿಜಿಸ್ಟರ್ ಮಾಡಲು ನಿರಾಕರಿಸಿದ್ದಾನೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ವಾದಿಯು ಹೇಳ್ತಿರೋದು ಏನಪ್ಪ ಅಂದರೆ, ತನ್ನ ಕಾನೂನುಬದ್ಧ ಹಕ್ಕು, ಎಲ್ಲರೂ ಕೂಡ ಮತ ಚಲಾಯಿಸುವಂಥ ಹಕ್ಕು ಕಾನೂನುಬದ್ಧ ಹಕ್ಕಾಗಿರ್ತದೆ. ಅಂತಹ ಕಾನೂನುಬದ್ಧ ಹಕ್ಕನ್ನು ಚುನಾವಣೆಯ ಪ್ರತಿವಾದಿಯಾಗಿರುವಂತಹ ಚುನಾವಣೆ ನಿರ್ವಚನ ಮೇಲಧಿಕಾರಿಯು ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ತನ್ನ ಮತವನ್ನು ರಿಜಿಸ್ಟರ್ ಮಾಡಲು ನಿರಾಕರಿಸಿದ್ದಾನೆ. ಆದ್ದರಿಂದ ತನಗೆ ಕಾನೂನುಬದ್ಧ ನಷ್ಟಕ್ಕೆ ಪರಿಹಾರ ಬೇಕೆಂದು ತಿಳಿಸಿದನು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಕೇಸ್ಲಾ ಲಾರ್ಡ್ ಆಲ್ ಅವರು ವಾದಿಯ ವಾದವನ್ನು ಎತ್ತಿ ಹಿಡಿತಾರೆ. ಪ್ರತಿವಾದಿಯು ಅಪಕೃತ್ಯದಿಂದ ವಾದಿಗೆ ಕಾನೂನುಬದ್ಧ ನಷ್ಟ ಉಂಟಾಗಿದೆ ಮತ್ತು ಅವನು ಆದ್ದರಿಂದ ನಷ್ಟಕ್ಕೆ ಪರಿಹಾರ ಪಡೆಯುವ ಹಕ್ಕುದಾರನಾಗಿದ್ದಾನೆಂದು ಆದೇಶಿಸಿದ್ದಾರೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಲಾರ್ಡ್ ಆಲ್ ಅವರು ಹೇಳ್ತಾರೆ, ವಾದಿಯ ವಾದವನ್ನು ಎತ್ತಿ ಹಿಡಿದು ಪ್ರತಿವಾದಿಯ ಅಪಕೃತ್ಯದಿಂದ ವಾದಿಗೆ ನಷ್ಟವಾಗಿದೆ, ಕಾನೂನುಬದ್ಧ ನಷ್ಟ ಉಂಟಾಗಿದೆ ಮತ್ತು ಅವನು ಅದರಿಂದ ನಷ್ಟಕ್ಕೆ ಪರಿಹಾರ ಪಡೆಯುವ ಹಕ್ಕುದಾರನಾಗಿದ್ದಾನೆ ಎಂದು ಆದೇಶಿಸಿದ್ದಾರೆ. ಕೇಸ್ಲಾ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ. ಕಾನೂನುಬದ್ಧ ಹಾನಿಯ ಲಕ್ಷಣಗಳನ್ನು ಈ ಕೆಳಗಿನ 2 ಸಿದ್ಧಾಂತಗಳಲ್ಲಿ ಪ್ರತಿಪಾದಿಸುತ್ತವೆ. ಕಾನೂನುಬದ್ಧ ಹಾನಿಗೆ ಸಂಬಂಧಪಟ್ಟಂತೆ ಹಾನಿಯ ಲಕ್ಷಣಗಳನ್ನು ಈ ಕೆಳಗಿನ 2 ಸಿದ್ಧಾಂತಗಳು ಪ್ರತಿಪಾದಿಸುತ್ತವೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಷ್ಟವಿಲ್ಲದೆ ಹಾನಿ, ಇಂಜುರಿಯಾ ಸೈನೋ ಡೆಮ್ನೋ, ತುಂಬ ಇಂಪಾರ್ಟೆಂಟು. ಇಂಜುರಿಯಾ ಸೈನೋ ಡೆಮ್ನೋ ಕೇಳ್ಬೋದು, ಇಲ್ಲಾಂದರೆ ಹಾನಿಯಲ್ಲದ ನಷ್ಟ, ಡೆಮ್ನೋ ಸೈನ್ ಇಂಜುರಿಯಾ, ತುಂಬ ಇಂಪಾರ್ಟೆಂಟು. ಇವೆರಡನ್ನ ತುಂಬ ಸರಿ ಕೇಳ್ತಾ ಇರ್ತಾನೆ ಎಕ್ಸಾಮಲ್ಲಿ. 6 ಮಾರ್ಕ್ಸಿಗಾರು ಕೇಳ್ಬೋದು, ಇಲ್ಲ 8 ಮಾರ್ಕ್ಸಿಗಾರು ಕೇಳ್ಬೋದು, ಇಲ್ಲ 16 ಮಾರ್ಕ್ಸಿಗಾದರೂ ಡೈರೆಕ್ಟಾಗಿ ಇವೆರಡು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಕೇಳಿರ್ತಾನೆ. ತುಂಬ ಇಂಪಾರ್ಟೆಂಟು, ಇದ್ರ ಮೇಲೆ ಫೋಕಸ್ ಮಾಡಿ ಆತ್ಮೀಯ ಸ್ನೇಹಿತರೆ. ನೋಡಿ, ನಷ್ಟವಿಲ್ಲದ ಹಾನಿ ಅನ್ನೋದಾದರೆ ಈ ಸಿದ್ಧಾಂತದ ಪ್ರಕಾರ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯಿಂದ ಯಾವುದೇ ನಷ್ಟವಿಲ್ಲದೆ ಹಾನಿ ಉಂಟಾದಾಗ್ಯೂ ಅವನಿಂದ ಪರಿಹಾರವನ್ನು ಪಡೆಯಲು ಹಕ್ಕುಬಾಧ್ಯನಾಗ್ತಾನೆ. ನಷ್ಟವೆಂದರೆ ಇಲ್ಲಿ ದುಡ್ಡಿನಿಂದ ಅಥವಾ ಇನ್ಯಾವುದೇ ಪ್ರಕಾರ ನಷ್ಟವೆಂದರ್ಥ. ಹಾನಿ ಎಂದರೆ ಕಾನೂನುಬದ್ಧ ಹಾನಿ ಎಂದರ್ಥ. ಆದ್ದರಿಂದ ಕಾನೂನುಬದ್ಧ ಹಾನಿ ಉಂಟಾದಾಗ ಆ ಹಾನಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಆಶಿವ್ ವರ್ಸಸ್ ಫ್ಲೈಟ್ ಪ್ರಕರಣವನ್ನು ಉಲ್ಲೇಖಿಸಬಹುದಾಗಿದೆ. ಈಗಾಗಲೇ ನಾನು ತಿಳಿಸಿಕೊಟ್ಟಿರುವಂಥ ಪ್ರಕರಣವನ್ನು ಇದಕ್ಕೆ ನೀವು ಕೊಡ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ನೋಡಿ, ಈ ಸಿದ್ಧಾಂತದ ಪ್ರಕಾರ ನಷ್ಟವಿಲ್ಲದ ಹಾನಿ ಅಂದರೆ, ಈ ಸಿದ್ಧಾಂತದ ಪ್ರಕಾರ ನೋಡೋದಾದರೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯಿಂದ ಯಾವುದೇ ನಷ್ಟವಿಲ್ಲದ ಹಾನಿ ಉಂಟಾಗಿದ್ದಾಗೂ ಅವನಿಂದ ಪರಿಹಾರವನ್ನು ಪಡೆಯಲು ಹಕ್ಕುಬಾಧ್ಯನಾಗ್ತಾನೆ. ನಷ್ಟವೆಂದರೆ ಅರ್ಥ ಮಾಡ್ಕೊಳ್ಳಿ, ನಷ್ಟವೆಂದರೆ ಇಲ್ಲಿ ದುಡ್ಡಿನಿಂದ ಇರ್ಬೋದು ಅಥವಾ ಇನ್ಯಾವುದೇ ಪ್ರಕಾರದ ನಷ್ಟವೆಂದರ್ಥ. ಆದರೆ ಹಾನಿ ಎಂದರೆ ಕಾನೂನುಬದ್ಧ ಹಾನಿ ಎಂದರ್ಥ. ಕಾನೂನಲ್ಲಿ ಅದು ಗುರುತಿಸಿರಬೇಕು ಅಥವಾ ಪರಿಗಣಿಸಲ್ಪಟ್ಟಿರಬೇಕು, ಅದು ಹಾನಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಹಂಗಿದ್ರೆ ಮಾತ್ರ ನೀವು ಪರಿಹಾರವನ್ನು ಪಡ್ಕೊಳ್ಳಲು ಸಾಧ್ಯ ಆಗ್ತದೆ. ಹಾನಿ ಎಂದರೆ ಕಾನೂನುಬದ್ಧ ಹಾನಿ ಎಂದರ್ಥ ಅಂತ ಹೇಳ್ಬಿಟ್ಟು, ಆದ್ದರಿಂದ ಕಾನೂನುಬದ್ಧ ಹಾನಿ ಉಂಟಾದಾಗ ಆ ಹಾನಿಗೆ ಪರಿಹಾರವನ್ನು ಪಡೆದುಕೊಳ್ಬೋದಾಗಿದೆ ಆತ್ಮೀಯ ಸ್ನೇಹಿತರಿಗೆ. ಸಂಬಂಧಪಟ್ಟಂತೆ ಆಶಿವ್ ವರ್ಸಸ್ ಫ್ಲೈಟ್ ಪ್ರಕರಣವನ್ನು ನೀವು ಉಲ್ಲೇಖಿಸಬಹುದಾಗಿದೆ. ಈ ಪ್ರಕರಣವನ್ನು ಮತ್ತೆ ನಾನು ಹೇಳಕ್ಕೆ ಹೋಗೋದಿಲ್ಲ, ಈಗಾಗಲೇ ಹೇಳಿದ್ದೇನೆ. ಮುಂದುವರೆದು ಗಮನಿಸಿ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆಯಾದಾಗ ಅದಕ್ಕೆ ಪರಿಹಾರವನ್ನು ಪಡೆಯಬಹುದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ವ್ಯಕ್ತಿತ್ವದ, ಆಸ್ತಿಯ ಮತ್ತು ಸ್ವಾತಂತ್ರ್ಯದ ಕುರಿತಾದಂತಹ ಸಂಪೂರ್ಣ ಹಕ್ಕು ಇದ್ದು ಅದರ ಉಲ್ಲಂಘನೆಯಾದಾಗ ಅದರಿಂದ ಯಾವ ಪ್ರತ್ಯಕ್ಷವಾದ ನಷ್ಟವಾಗದಿದ್ದಾಗ್ಯೂ ಅವನ ಪರಿಹಾರವನ್ನು ಪಡೆಯಲು ಬಾಧ್ಯನಾಗ್ತಾನೆ. ಇಲ್ಲಿ ಪ್ರತ್ಯಕ್ಷವಾಗಿ ಎಷ್ಟು ನಷ್ಟವಾಯಿತು ಎಂಬುದು ಅಪ್ರಸ್ತುತ. ಇನ್ನು ಕೆಲವೊಂದು ಹಾನಿ ಉಂಟ ಸಂದರ್ಭದಲ್ಲಿ ಆ ಹಾನಿ ಎಷ್ಟಾಯಿತು, ಅದರ ವ್ಯಾಪ್ತಿ ಏನೆಂಬುದನ್ನು ಪ್ರಮಾಣಿಸಿ ಆಮೇಲೆ ಪರಿಹಾರ ನೀಡಬಹುದಾಗಿದೆ. ಮೊದಲನೇ ಪ್ರಕಾರದ ಹಾನಿಯನ್ನು ಕಾನೂನು ತನ್ನಷ್ಟಕ್ಕೆ ಗುರುತಿಸಿ ನಷ್ಟದ ಯಾವ ಪ್ರಮಾಣವನ್ನು ಗಣನೆಗೆ ತರದೆ ಪರಿಹಾರವನ್ನು ನೀಡುತ್ತದೆ. ಆದರೆ ಎರಡನೇ ಪ್ರಕಾರದ ಹಾನಿಯಲ್ಲಿ ನಷ್ಟವನ್ನು ಪ್ರಮಾಣಿಸಬೇಕಾಗ್ತದೆ. ಮುಂದುವರೆದು ಗಮನಿಸಿ ಆತ್ಮೀಯ ಸ್ನೇಹಿತರೆ. ಹಾನಿಯಲ್ಲದ ನಷ್ಟ, ಡೆಮ್ನೋ ಸೈನ್ ಇಂಜುರಿಯಾ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆತ್ಮೀಯ ಸ್ನೇಹಿತರೆ. ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಎಕ್ಸಾಮ್ ಪರ್ಪಸ್ಸು ಪದೇ ಕಾಳ್ತಿರ್ತಾನೆ ಇದ್ರ ಮೇಲೆ ಕಾನ್ಸೆಪ್ಟ್ ಮೇಲೆ. ಗಮನಿಸಿ. ಕಾನೂನುಬದ್ಧವಲ್ಲದ ಯಾವುದೇ ನಷ್ಟವು ಅಪಕೃತ್ಯವೆನಿಸಲಾರದು. ಕಾನೂನುಬದ್ಧವಲ್ಲದ ಯಾವುದೇ ನಷ್ಟವು ಅಪಕೃತ್ಯವೆನಿಸಲಾರದು. ಕೇವಲ ಹಣದ ನಷ್ಟವಾಗಲಿ ಅದಕ್ಕೆ ಸಮಾನವಾದ ಯಾವುದೇ ನಷ್ಟವಾಗಲಿ ಅದು ಹಾನಿ ಎಂದೆನಿಸದಿರುವುದು. ಒಬ್ಬ ವ್ಯಕ್ತಿಯ ಒಂದು ಕೃತ್ಯವು ಇನ್ನೊಬ್ಬ ವ್ಯಕ್ತಿಗೆ ಅತ್ಯಂತ ಭಯಂಕರವಾದ ನಷ್ಟವನ್ನು ಉಂಟು ಮಾಡಿದಾಗ್ಯೂ ಅದು ಹಾನಿ ಎನ್ನಿಸದೆ ಅವನಿಗೆ ಹಕ್ಕು ದಾವೆ ಮಾಡುವ ಹಕ್ಕು ಲಭಿಸಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ವಾದಿಯು ತನಗೆ ಆದ ನಷ್ಟವು ಕಾನೂನುಬದ್ಧ ಹಾನಿ ಎಂದು ತೋರಿದರೆ ಮಾತ್ರ ತನಗೆ ಆದ ನಷ್ಟಕ್ಕೆ ಪರಿಹಾರವನ್ನು ಪಡೆಯಬಹುದಾಗಿದೆ. ಈ ತತ್ವವನ್ನು ಪ್ರತಿಪಾದಿಸುವಂಥ ಕೆಳಗಿನ ಪ್ರಕರಣವನ್ನು ಉಲ್ಲೇಖಿಸಬಹುದು. ಈ ಮೀನಿಂಗ್ ನಿಮಗೆ ಅರ್ಥ ಆಗಲ್ಲ, ಸ್ವಲ್ಪ ಡಿಫಿಕಲ್ಟ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಲಾ ಹೇಳ್ತೀನಿ. ಆ ಕೇಸ್ ಲಾ ನಿಮಗೆ ಅರ್ಥ ಮಾಡ್ಕೊಂಡ್ರೆ ಅಂದರೆ ಈಸಿಯಾಗಿ ಹಾನಿಯಲ್ಲದ ನಷ್ಟ ಅಂದರೆ ಏನಂತ ಹೇಳಿದ್ರೆ ಅರ್ಥ ಆಗ್ತದೆ ಆತ್ಮೀಯ ಸ್ನೇಹಿತರೆ. ಆ ಪ್ರಕರಣವನ್ನು ನೋಡಿ. ಜೇಜ್ಮೈರ್ ವರ್ಸಸ್ ರಿಕ್ತಾಡಿ.
ಜೇಜ್ ಮೋರ್ ವರ್ಸಸ್ ರಿಚ್ತಾಡಿ ಅಂತ ಹೇಳ್ಬಿಟ್ಟು. ಈ ಪ್ರಕರಣದಲ್ಲಿ ಒಬ್ಬ ಭೂ ಮಾಲೀಕನು ಮತ್ತು ಇನ್ನೊಬ್ಬನು ಉಪಯೋಗಿಸುತ್ತಿದ್ದರು. ಈ ಜರಿಯ ನೀರು ಭೂ ಮಾಲೀಕನ ನೆಲದ ತಳಭಾಗದಿಂದ ಹರಿದು ಬರುತ್ತಿತ್ತು. ಭೂ ಮಾಲೀಕನು ತನ್ನ ನೆಲದಲ್ಲಿ ಆಳವಾದ ಬಾವಿಯನ್ನು ತೋಡಿದ್ದರಿಂದ ಮಿಲ್ ಮಾಲೀಕನಿಗೆ ನೀರಿನ ಪೂರೈಕೆಯು ಸಂಪೂರ್ಣವಾಗಿ ನಿಂತು ಹೋಗಿ ಬಹಳಷ್ಟು ನಷ್ಟ ಉಂಟಾಯಿತು. ಅವನು ಭೂಮಾಲೀಕನ ಮೇಲೆ ಅಪಕೃತ್ಯಕ್ಕಾಗಿ ದಾವೆಯನ್ನು ಮಾಡಲು ನ್ಯಾಯಾಲಯವು ಅವನಿಗೆ ಎಷ್ಟೇ ನಷ್ಟ ಉಂಟಾದರೂ ಕಾನೂನುಬದ್ಧವಾಗಿ ತನ್ನ ನೆಲದಲ್ಲಿ ತನಗೆ ಇಷ್ಟ ಬಂದ ಕೃತ್ಯವನ್ನು ಮಾಡಲು ಅವನಿಗೆ ಸ್ವಾತಂತ್ರ್ಯ ಮತ್ತು ಅಧಿಕಾರವಿದೆ. ಆದ್ದರಿಂದ ಅವನ ಈ ಕೃತ್ಯವು ಅಪಕೃತ್ಯವೆನಿಸಲಾರದು. ಅಂತೆಯೇ ಮಿಲ್ ಮಾಲೀಕನಿಗೆ ಹಕ್ಕು ದಾವೆ ಮಾಡುವ ಅಧಿಕಾರ ವ್ಯಾಪ್ತಿ ಇಲ್ಲ. ಮಿಲ್ ಮಾಲೀಕನು ಒಟ್ಟಾರೆ ಒಂದು ಜರಿಯ ನೀರನ್ನು ಬಹುಕಾಲದವರೆಗೂ ಉಪಯೋಗಿಸಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ನೋಡಿ, ಈ ಜೇಜ್ ಮೋರ್ ವರ್ಸಸ್ ರಿಚ್ತಾಡಿ ಎಂಬ ಪ್ರಕರಣದಲ್ಲಿ ಎ ಮತ್ತು ಬಿ ಎಂಬ ವ್ಯಕ್ತಿಗಳ ನಡುವೆ ಒಂದು ಜರಿಯ ಮೇಲೆ ನೀರನ್ನು ಪಡ್ಕೊಂಡಿರ್ತಾರೆ. ಆತ್ಮೀಯ ಸ್ನೇಹಿತರೆ ನೋಡಿ, ಎಂಬ ಪ್ರಕರಣದಲ್ಲಿ ಒಬ್ಬ ಭೂ ಮಾಲೀಕನು ಮತ್ತು ಇನ್ನೊಬ್ಬರು ಉಪಯೋಗಿಸಿದಂತಹ ಈ ಜರಿಯ ನೀರು ಭೂ ಮಾಲೀಕನ ಎ ಎಂಬ ವ್ಯಕ್ತಿ ಇಲ್ಲಿ ಭೂ ಮಾಲೀಕ ಆಗಿರ್ತಾನೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಬಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ, ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗಬೇಕು ನಿಮಗೆ, ಹಂಗಾಗಿ ನಾನು ಎ ಮತ್ತು ಬಿ ಎಂಬ ಕನ್ಸಿಡರ್ ಮಾಡ್ತೇನೆ. ಆತ್ಮೀಯ ಸ್ನೇಹಿತರೆ ನೋಡಿ, ಇಲ್ಲಿ ಜೇಜ್ ಮೋರ್ ವರ್ಸಸ್ ರಿಚ್ತಾಡಿ ಎಂಬ ಪ್ರಕರಣದಲ್ಲಿ ಎ ಎಂಬ ಒಬ್ಬ ವ್ಯಕ್ತಿ ಭೂ ಮಾಲೀಕನಾದರೆ ಬಿ ಎಂಬ ವ್ಯಕ್ತಿ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಆತ್ಮೀಯ ಸ್ನೇಹಿತರೆ, ಇವರಿಬ್ಬರು ಉಪಯೋಗಿಸಿದಂತಹ ಈ ಜರಿಯ ನೀರು ಭೂ ಮಾಲೀಕನ ನೆಲದ ಯಾರು ಭೂ ಮಾಲೀಕ ಇರ್ತಾನೆ, ಎ ಎಂಬ ವ್ಯಕ್ತಿ ಭೂ ಮಾಲೀಕ ಇದ್ದಾನಲ್ಲ, ಇವನ ಭೂ ಮಾಲೀಕನ ನೆಲದ ತಳಭಾಗದಿಂದ ಇವನ ಜಮೀನಿನ ಭೂಮಿಯಿಂದ ಹರಿದು ಬರ್ತಿರ್ತದೆ. ಭೂ ಮಾಲೀಕನು ತನ್ನ ನೆಲದಲ್ಲಿ ಆಳವಾದ ಬಾವಿಯನ್ನು ತೋರ್ತಾನೆ. ಇವನೇನು ಮಾಡ್ತಾನೆ, ಭೂ ಮಾಲೀಕ ಭೂಮಿಯಲ್ಲಿ ಬರ್ತಿರುವಂಥ ನೀರನ್ನು ಇನ್ನೂ ಆಳವಾಗಿ ಡೀಪಾಗಿ ಬೋರನ್ನು ಕೊರೆಸ್ಬಿಟ್ಟು ಆ ನೀರನ್ನು ನೆಲದಲ್ಲಿ ಆಳವಾದ ಬಾವಿಯನ್ನು ತೋಡಿದ್ದರಿಂದ ಮಿಲ್ ಮಾಲೀಕನಿಗೆ ನೀರು ಉನಿ ಸಿಗ್ತಾ ಇರ್ತದೆ. ಆತ್ಮೀಯ ಸ್ನೇಹಿತರೆ, ಆದರೆ ಮುಂದುವರೆದು ನೀರು ಉನಿ ಸಿಗ್ತಾ ಇರೋದಿಲ್ಲ ಯಾರಿಗೆ, ಬಿ ಎಂಬ ಇನ್ನೊಬ್ಬ ವ್ಯಕ್ತಿಗೆ. ಯಾಕೆಂದರೆ ಇವನು ಭೂ ಮಾಲೀಕನು ಅವನದೇ ಆದ ಸ್ವಂತ ನೆಲದಲ್ಲಿ ಆಳವಾದ ಬೋರನ್ನು ಕರೆಸಿ ಅಥವಾ ಭೂಮಿಯನ್ನು ತೋಡಿದ್ದರಿಂದ ಮಿಲ್ ಮಾಲೀಕನಿಗೆ ನೀರು ಪೂರೈಕೆಯು ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಬಿ ಎಂಬವನು ಯಾರು, ಮಿಲ್ ಮಾಲೀಕ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಎ ಎಂಬವನು ಭೂ ಮಾಲೀಕ ಆದರೆ ಬಿ ಎಂಬ ವ್ಯಕ್ತಿ ಮಿಲ್ ಮಾಲೀಕ ಆಗಿರ್ತಾನೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇವರಿಬ್ಬರ ನಡುವೆ ಒಂದೇ ಜಲ ನೀರನ್ನು ಉಪಯೋಗಿಸ್ತಿರ್ತಾರೆ ಸ್ಟಾರ್ಟಿಂಗಲ್ಲಿ. ತದನಂತರ ಭೂ ಮಾಲೀಕನಲ್ಲಿ ಅವನ ಸ್ವಂತ ಜಮೀನಿನಲ್ಲಿ ಹರಿದು ಹೋಗ್ತಿರುವಂತಹ ಒಂದು ಜರಿಯ ನೀರಿನಲ್ಲಿ ಅವನು ತನ್ನ ನೆಲದಲ್ಲಿ ಆಳವಾದ ಬೋರ್ವೆಲ್ಲನ್ನು ಕೊರೆಸಿದ್ದರಿಂದ ಮಿಲ್ ಮಾಲೀಕನಿಗೆ ನೀರಿನ ಪೂರೈಕೆಯು ಸಂಪೂರ್ಣವಾಗಿ ನಿಂತು ಹೋಗ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಜಲ ಹರಿತಿರುವಂತಹ ನೀರು ಸಂಪೂರ್ಣವಾಗಿ ನಿಂತು ಹೋಗಿ ಮಿಲ್ ಮಾಲೀಕನಿಗೆ ಪೂರೈಕೆಯಾಗಿ ಕಟ್ಟಾಗ್ತದೆ ಅಥವಾ ಅವನಿಗೆ ಸಿಗೋದಿಲ್ಲ ನೀರು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ತುಂಬ ನಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಮಿಲ್ ಮಾಲೀಕನು ಅವನ ವಿರುದ್ಧ ಭೂ ಮಾಲೀಕನ ಮೇಲೆ ಅಪಕೃತ್ಯಕ್ಕಾಗಿ ದಾವೆಯನ್ನು ಮಾಡ್ತಾನೆ. ನ್ಯಾಯಾಲಯವು ಅವನಿಗೆ ಎಷ್ಟೇ ನಷ್ಟ ಉಂಟಾದರೂ ಸಹ ಕಾನೂನುಬದ್ಧವಾಗಿ ತನ್ನ ನೆಲದಲ್ಲಿ ತನಗೆ ಇಷ್ಟ ಬಂದ ಕೃತ್ಯವನ್ನು ಮಾಡಲು ಅವನಿಗೆ ಸ್ವಾತಂತ್ರ್ಯ ಮತ್ತು ಅಧಿಕಾರವಿದೆ. ಆದ್ದರಿಂದ ಅವನ ಈ ಕೃತ್ಯವು ಅಪಕೃತ್ಯವೆನಿಸಲಾರದು. ಆದ್ದರಿಂದ ಇವನಿಗೆ, ಯಾಕಂದರೆ ಭೂ ಮಾಲೀಕನಿಗೆ ತನ್ನ ಸ್ವಂತ ಜಮೀನಾಗಿರೋದ್ರಿಂದ ಅವನಿಗೆ ಕಾನೂನುಬದ್ಧ ಹಕ್ಕಿ ಇದ್ದರಿಂದ ಆ ಕಾನೂನುಬದ್ಧ ಹಕ್ಕಿಗೋಸ್ಕರ ಅವನು ತನ್ನದೇ ಆದ ಜಮೀನಿನಲ್ಲಿ ಆಳವಾದ ಬೋರನ್ನು ಕೊರೆಸಿದ್ದರಿಂದ ಎಷ್ಟೇ ನಷ್ಟ ಉಂಟಾದರೂ ಕೂಡ ಬಿ ಎಂಬ ವ್ಯಕ್ತಿಗೆ ಮಿಲ್ ಮಾಲೀಕನಿಗೆ ಎಷ್ಟೇ ನಷ್ಟ ಉಂಟಾಗಿದ್ದರೂ ಕೂಡ ಅದು ಅಪಕೃತ್ಯವಾಗಲಾರದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಒಟ್ಟಾರೆಯಾಗಿ ನೋಡೋದಾದರೆ, ಅದರಿಂದ ಅವನು ಈ ಕೃತ್ಯವು ಅಪಕೃತ್ಯವೆನಿಸಲಾರದು. ಅಂತೆಯೇ ಮಿಲ್ ಮಾಲೀಕನಿಗೆ ಹಕ್ಕು ದಾವೆ ಮಾಡುವ ಅಧಿಕಾರಿ ವ್ಯಾಪ್ತಿ ಇಲ್ಲ. ಮಿಲ್ ಮಾಲೀಕನು ಒಟ್ಟಾರೆ ಒಂದು ಜರಿಯ ನೀರನ್ನು ಬಹುಕಾಲದಲ್ಲಿ ಉಪಯೋಗಿಸಿದರು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನನ್ನ ಭಾವಿಸ್ತೇನೆ. ತುಂಬ ಇಂಪಾರ್ಟೆಂಟು. ಇಲ್ಲಿ ಮಿಲ್ ಮಾಲೀಕನಿಗೆ ಹಕ್ಕು ದಾವೆ ಮಾಡುವ ಅಧಿಕಾರ ವ್ಯಾಪ್ತಿ ಎಂಬುದಿಲ್ಲ. ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟನ್ನು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ, ಉಷಾ ಬೇನ್ ವರ್ಸಸ್ ಭಾಗ್ಯಲಕ್ಷ್ಮಿ ಚಿತ್ರಮಂದಿರ ಈ ಪ್ರಕರಣ ನೋಡೋದಾದರೆ, ಈ ಪ್ರಕರಣದಲ್ಲಿ ವಾದಿಗಳು ಒಂದು ಶಾಶ್ವತ ನಿಷೇಧಾಜ್ಞೆಗಾಗಿ ಮನವಿ ಮಾಡಿ ಪ್ರತಿವಾದಿಗಳು ಜೈ ಸಂತೋಷಿಯ ಎಂಬ ಚಲನಚಿತ್ರವನ್ನು ಪ್ರದರ್ಶಿಸದಂತೆ ತಡೆಹಿಡಿಯುವಂತೆ ಪ್ರಾರ್ಥಿಸಿದ್ದರು. ಅವರ ಪ್ರಕಾರ ಈ ಚಿತ್ರವು ತಮ್ಮ ಧಾರ್ಮಿಕ ಭಾವನೆಯನ್ನು ಕೆರಳಿಸುತ್ತದಷ್ಟೇ ಅಲ್ಲ, ಅಲ್ಲಿ ತೋರಿಸಲಾದಂತಹ ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿ ಇತ್ಯಾದಿ ದೇವತೆಗಳು ಅಸಹ್ಯ ಸಾಕಾರ ಮೂರ್ತಿಗಳೆಂಬ ಭಾವನೆ ವ್ಯಕ್ತವಾಗುವುದಲ್ಲದೆ ಅಪಹಾಸ್ಯಕ್ಕೆ ಎಡೆ ಮಾಡಿಕೊಡಬಹುದಾಗಿದೆ. ಆದರೆ ನ್ಯಾಯಾಲಯವು ವಾದಿಯ ವಾದಕಾರಣವನ್ನು ತಳ್ಳಿಹಾಕುತ್ತಾ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಧಾರ್ಮಿಕ ಭಾವನೆಗಳನ್ನು ಇನ್ನೊಬ್ಬ ಮೇಲೆ ಒತ್ತಾಯದಿಂದ ಹೇರುವ ಹಕ್ಕಿಲ್ಲ ಮತ್ತು ಅವನು ತನ್ನ ಕಾನೂನುಬದ್ಧವಾದ ಕೃತ್ಯವನ್ನು ಮಾಡುವಾಗ ಇನ್ನೊಬ್ಬನ ಧಾರ್ಮಿಕ ಭಾವನೆಯನ್ನು ಕೆರಳಿಸುವಂತಾದರೆ ಅದು ವಾದ ಕಾರಣವಲ್ಲವೆಂದು ತಿಳಿಸಿತು. ಆತ್ಮೀಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಉಷಾ ಬೇನ್ ವರ್ಸಸ್ ಭಾಗ್ಯಲಕ್ಷ್ಮಿ ಎಂಬ ಪ್ರಕರಣದಲ್ಲಿ ನೋಡೋದಾದರೆ ಇಲ್ಲಿ ಏನು ಮಾಡ್ತಾರೆ, ವಾದಿಗಳು ಒಂದು ಶಾಶ್ವತ ನಿಷೇಧಾಜ್ಞೆಗಾಗಿ ಮನವಿಯನ್ನು ಮಾಡಿಕೊಳ್ತಾರೆ. ಪ್ರತಿವಾದಿಗಳು ಜೈ ಸಂತೋಷಿ ಎಂಬ ಚಲನಚಿತ್ರವನ್ನು ಪ್ರದರ್ಶಿಸದಂತೆ ವಾದಿಯವರು ಶಾಶ್ವತ ನಿಷೇಧಾಜ್ಞೆಗಾಗಿ ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಆತ್ಮೀಯ ಸ್ನೇಹಿತರೆ.
ಅವರ ಪ್ರಕಾರ ಈ ಚಿತ್ರವು ತಮ್ಮ ಧಾರ್ಮಿಕ ಭಾವನೆಯನ್ನು ಕೆರಳಿಸಿದಷ್ಟೇ ಅಲ್ಲದೆ, ವಾದಿಯವರ ಪ್ರಕಾರ ಈ ಚಿತ್ರವನ್ನು ಬಿಡುಗಡೆ ಮಾಡುವುದರಿಂದ ತಮ್ಮ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುತ್ತಷ್ಟೇ ಅಲ್ಲದೆ ಅಲ್ಲಿ ತೋರಿಸಲಾದಂತಹ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ ಇಂತಹ ಇತ್ಯಾದಿ ದೇವತೆಗಳ ಅಸಹ್ಯ ಸಾಕಾರ ಮೂರ್ತಿಗಳೆಂಬ ಭಾವನೆ ವ್ಯಕ್ತವಾಗುವುದಲ್ಲದೆ ಅಪಹಾಸ್ಯಕ್ಕೆ ಎಡೆ ಮಾಡಿಕೊಡುವುದಾಗಿದೆ. ಆದರೆ ನ್ಯಾಯಾಲಯವು ವಾದಿಯ ವಾದ ಕಾರಣವನ್ನು ತಳ್ಳಿಹಾಕುತ್ತಾ ಯಾವನೇ ಒಬ್ಬ ವ್ಯಕ್ತಿಗೆ ತನ್ನ ಧಾರ್ಮಿಕ ಭಾವನೆಗಳನ್ನು ಇನ್ನೊಬ್ಬನ ಮೇಲೆ ಒತ್ತಾಯದಿಂದ ಏರುವ ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಮತ್ತು ಅವನು ತನ್ನ ಕಾನೂನುಬದ್ಧವಾದಂತಹ ಕೃತ್ಯವನ್ನು ಮಾಡುವಾಗ ಇನ್ನೊಬ್ಬನ ಧಾರ್ಮಿಕ ಭಾವನೆಯನ್ನು ಕೆರಳಿಸುವಂತಾದರೆ ಅದು ವಾದ ಕಾರಣವಲ್ಲವೆಂದು ತಿಳಿಸುತ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬನ ಧಾರ್ಮಿಕ ಭಾವನೆಯನ್ನು ಕೆರಳಿಸುವಂತಾದರೆ ಅದು ವಾದ ಕಾರಣವಲ್ಲವೆಂದು ತಿಳಿಸುತ್ತೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ, ಟೌನ್ ಏರಿಯಾ ಕಮಿಟಿ ವರ್ಸಸ್ ಪ್ರಭುದಾಯಲ್. ತುಂಬ ಇಂಪಾರ್ಟೆಂಟ್ ಕೇಸ್ ಇದು ಕೂಡ. ಪ್ರಕರಣದಲ್ಲಿ ವಾದಿಯು ತನ್ನ ಆ ಮೊದಲಿನ ತಳಪಾಯದ ಮೇಲೆ ಅಂಗಡಿಗೆಂದು 16 ಮನೆಗಳನ್ನು ಕಟ್ಟಿದನು. ಆದರೆ ಮುನ್ಸಿಪಲ್ ಕಾಯ್ದೆ ಪ್ರಕಾರ ಅವನು ಮುನ್ಸಿಪಾಲಿಟಿಯಿಂದ ಒಪ್ಪಿಗೆಯನ್ನು ಪಡೆದಿರಲಿಲ್ಲ. ಆದ್ದರಿಂದ ಪ್ರತಿವಾದಿ ಮುನ್ಸಿಪಾಲಿಟಿ ಅಧಿಕಾರಿಗಳ ಈ ಕೃತ್ಯವು ಅಕ್ರಮವೆಂದು ಸಾರಿ ಅವನು ಕಟ್ಟಿದ ಮನೆಗಳನ್ನು ನೆಲಸಮ ಮಾಡಿದರು. ವಾದಿಯು ಮುನ್ಸಿಪಾಲಿಟಿ ಮೇಲೆ ದಾವೆ ಮಾಡಿ ಅದರ ಈ ಕೃತ್ಯವು ದ್ವೇಷಪೂರಿತವಾದುದೆಂದು ಮತ್ತು ಕಾನೂನುಬಾಹಿರವೆಂದು ವಾದಿಸಿ ತನಗೆ ಪರಿಹಾರ ದೊರಕಿಸಿಕೊಡಬೇಕೆಂದು ಕೋರಿದನು. ಆದರೆ ಪ್ರತಿವಾದಿಗಳು ವಾದಿಗೆ ಯಾವ ಹಾನಿಯುಂಟು ಮಾಡಲಿಲ್ಲ. ವಾದಿಗಾದ ನಷ್ಟವು ಕಾನೂನುಬದ್ಧ ಹಾನಿಯಲ್ಲ. ಮುನ್ಸಿಪಾಲಿಟಿಯ ತನ್ನ ಕಾನೂನು ಅಧಿಕಾರ ವ್ಯಾಪ್ತಿ ಕೃತ್ಯವನ್ನು ಮಾಡಿದೆ. ಇದರಿಂದ ವಾದಿಗೆ ಎಷ್ಟೇ ನಷ್ಟವಾದರೂ ಅದು ವಾದ ಕಾರಣವಾಗಲಾರದಾಯಿತು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಈ ಪ್ರಕರಣದಲ್ಲಿ ಟೌನ್ ಏರಿಯಾ ಕಮಿಟಿ ವರ್ಸಸ್ ಪ್ರಭುದಾಯಲ್ ಎಂಬ ಪ್ರಕರಣದಲ್ಲಿ ವಾದಿಯು ಏನು ಮಾಡ್ತಾನೆ, ತನ್ನ ಆ ಮೊದಲಿನ ತಳಪಾಯದ ಮೇಲೆ ಅಂಗಡಿಗೆಂದು 16 ಮನೆಗಳನ್ನು ಕಟ್ತಾನೆ ವಾದಿಯು. ತದನಂತರ ಇವನೇನು ಮಾಡ್ತಾನೆ, ಮುನ್ಸಿಪಲ್ ಕಾಯ್ದೆ ಪ್ರಕಾರ ಅವನು ಮುನ್ಸಿಪಾಲಿಟಿಯಿಂದ ಒಪ್ಪಿಗೆಯನ್ನು ಪಡೆದುಕೊಂಡಿರಬೇಕಾಗಿರ್ತದೆ. ಆದರೆ ಇವನು ಯಾವುದೇ ತರಹದ ಒಪ್ಪಿಗೆಯನ್ನು ಪಡೆದಿರುವುದಿಲ್ಲ. ಆದ್ದರಿಂದ ಪ್ರತಿವಾದಿ ಇರುವಂತಹ ಮುನ್ಸಿಪಾಲಿಟಿ ಅಧಿಕಾರಿಗಳು ವಾದಿಯು ಕಟ್ಟಿರುವಂತಹ ಈ ಕೃತ್ಯವು ಅಕ್ರಮವೆಂದು ಸಾರಿ ಅವನು ಕಟ್ಟಿದ ಮನೆಗಳನ್ನು ನೆಲಸಮ ಮಾಡ್ತಾರೆ ಆತ್ಮೀಯ ಸ್ನೇಹಿತರೆ. ವಾದಿಯು ಈ ನೆಲಸಮ ಮಾಡಿದ್ದರಿಂದ ವಾದಿಯು ಏನು ಮಾಡ್ತಾನೆ, ಮುನ್ಸಿಪಾಲಿಟಿ ವಿರುದ್ಧ ದಾವೆಯನ್ನು ಹೂಡ್ತಾನೆ. ಆದರೆ ಈ ಕೃತ್ಯವು ದ್ವೇಷಪೂರಿತವಾದ್ದೆಂದು ಇವನು ವಾದಿಸ್ತಾನೆ. ಯಾರು? ವಾದಿ ಆತ್ಮೀಯ ಸ್ನೇಹಿತರೆ. ಇವನು ವಾದಿಸ್ತಾನೆ. ತದನಂತರ ಏನಾಗ್ತದೆ, ವಾದಿ ಮುನ್ಸಿಪಾಲಿಟಿ ಮೇಲೆ ದಾವೆಯನ್ನು ಮಾಡಿ ಅದರ ಈ ಕೃತ್ಯವು ದ್ವೇಷಪೂರಿತವಾದ್ದೆಂದು ಮತ್ತು ಕಾನೂನುಬಾಹಿರವೆಂದು ಆಪಾದಿಸಿ ತನಗೆ ಪರಿಹಾರ ದೊರಕಿಸಿಕೊಡಬೇಕೆಂದು ನ್ಯಾಯಾಲಯವನ್ನು ಕೋರ್ತಾನೆ ಆತ್ಮೀಯ ಸ್ನೇಹಿತರೆ. ಆದರೆ ಪ್ರತಿವಾದಿಗಳು ವಾದಿಗೆ ಯಾವ ಹಾನಿಯನ್ನುಂಟು ಮಾಡಿಲ್ಲ. ಯಾಕೆಂದರೆ ವಾದಿಗಾದ ನಷ್ಟವು ಕಾನೂನುಬದ್ಧ ಹಾನಿಯಾಗಿರೋದಿಲ್ಲ. ಮುನ್ಸಿಪಾಲಿಟಿ ಅಧಿಕಾರಿಯವರು ತನ್ನ ಕಾನೂನಿನ ಏನು ಅವ್ರ ಕಾಯ್ದೆಗೆ ಸಂಬಂಧಪಟ್ಟಂತೆ ಅಥವಾ ಕಾನೂನು ನಿಗದಿಪಡಿಸಿದ ರೀತಿಯಲ್ಲಿ ಕಾನೂನು ಅಧಿಕಾರ ವ್ಯಾಪ್ತಿಯ ಕೃತ್ಯವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಇದರಿಂದ ವಾದಿಗೆ ಎಷ್ಟೇ ನಷ್ಟವಾದರೂ ಸಹ ಅದು ವಾದ ಕಾರಣವಾಗಲಾರದೆಂದು ಆದೇಶಿಸಿತು. ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ, ಕಾನೂನುಬದ್ಧ ಪರಿಹಾರ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಲೀಗಲ್ ರೆಮಿಡಿ. ಕೊನೆಯದಾಗಿ ತುಂಬ ಇಂಪಾರ್ಟೆಂಟ್. ಇದನ್ನು 6 ಮಾರ್ಕ್ಸಿಗೆ ಕೇಳ್ತಾ ಇರ್ತಾನೆ, ಇಲ್ಲ 8 ಮಾರ್ಕ್ಸಿಗೆ ಆದರೂ ಪದೇ ಕ್ವಶನ್ಸನ್ನು. ಕಾನೂನುಬದ್ಧ ಪರಿಹಾರವನ್ನು ನೋಡೋದಾದರೆ, ಅಪಕೃತ್ಯವು ದಿವಾನಿ ಹಕ್ಕುಚ್ಯುತಿ ಆದರೆ ಎಲ್ಲ ದಿವಾನಿ ಹಕ್ಕುಚ್ಯುತಿಗಳು ಅಪಕೃತ್ಯಗಳಲ್ಲ. ಅಪಕೃತ್ಯ ಎಂಬುದು ದಿವಾನಿ ಹಕ್ಕುಚ್ಯುತಿ ಆಗ್ತದೆ, ಆದರೆ ಎಲ್ಲ ದಿವಾನಿ ಹಕ್ಕುಚ್ಯುತಿಗಳು ಅಪಕೃತ್ಯಗಳಲ್ಲ. ಫಸ್ಟ್ ಪಾಯಿಂಟು. ಸೆಕೆಂಡ್ನೇದು ಗಮನಿಸಿ, ಅಪಕೃತ್ಯವು ದಿವಾನಿ ಹಕ್ಕುದಾವೆ ಮಾಡುವಂತಿದ್ದ ಅದಕ್ಕೆ ಕಾನೂನನ್ವಯ ಪರಿಹಾರವಿರಬೇಕು. ಯಾವುದೇ ಒಂದು ಕೃತ್ಯವು, ಯಾವುದೇ ಅಪಕೃತ್ಯವು ದಿವಾನಿ ಹಕ್ಕುದಾವೆ ಮಾಡುವಂತಿದ್ದರೆ ಅದಕ್ಕೆ ಕಾನೂನನ್ವಯ ಪರಿಹಾರವಿರಬೇಕಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಇನ್ನು 3ನೇ ಪಾಯಿಂಟನ್ನು ಗಮನಿಸಿ, ಆದ್ದರಿಂದ ಅಪಕೃತ್ಯಕ್ಕೆ ಪರಿಹಾರ ನಷ್ಟ ಭರ್ತಿ. ಆದರೆ ಇನ್ನೂ ಕೆಲವು ಅಪಕೃತ್ಯಗಳಲ್ಲಿ ನಷ್ಟ ಪರಿಹಾರದ ಜೊತೆಗೆ ನಿಷೇಧಾತ್ಮಕ ಆದೇಶಗಳನ್ನು ನೀಡಬಹುದಾಗಿದೆ. ಮುಂದುವರೆದು ನೋಡಿ, ಯಾವುದೇ ಒಂದು ವಸ್ತುಗಳನ್ನು ಸಕಾರಣವಿಲ್ಲದೆ ಹಿಡಿದಿಟ್ಟುಕೊಂಡಾಗ ವಾದಿಯು ಈ ಅಪಕೃತ್ಯಕ್ಕೆ ನಷ್ಟ ಪರಿಹಾರವನ್ನಲ್ಲದೆ ಆ ವಸ್ತುವನ್ನು ಹಿಂತಿರುಗಿಸಿ ಪಡೆಯುವ ಆದೇಶವನ್ನು ಪಡೆಯುವುದಾಗಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ವಸ್ತುಗಳನ್ನು ಸಕಾರಣವಿಲ್ಲದೆ ತನ್ನ ಬಳಿ ಹಿಡಿದಿಟ್ಟುಕೊಂಡಾಗ ವಾದಿಯು ಈ ಅಪಕೃತ್ಯಕ್ಕೆ ಸಂಬಂಧಪಟ್ಟಂತೆ ನಷ್ಟ ಪರಿಹಾರದ ಜೊತೆಗೆ ಆ ವಸ್ತುಗಳನ್ನು ಹಿಂತಿರುಗಿಸುವಂತೆ ತನ್ನ ಪರವಾಗಿ ಆದೇಶವನ್ನು ಪಡೆಯಬಹುದಾಗಿದೆ. ಆತ್ಮೀಯ ಸ್ನೇಹಿತರೆ ಗಮನಿಸಿ. ನೆಕ್ಸ್ಟ್ ನೋಡಿ, ಅಪಕೃತ್ಯಗಳ ಕಾನೂನು ಯುಬಿ ಜಸ್ ರೆಮಿಡಿಯಂ ಈ ಸಿದ್ಧಾಂತವನ್ನು ಆಧರಿಸಿ ಬೆಳೆದಿದೆ. ಈ ಅಪಕೃತ್ಯಗಳ ಕಾನೂನು ಎಂಬುದು ಯುಬಿ ಜಸ್ ರೆಮಿಡಿಯಂ ಎಂಬ ಸಿದ್ಧಾಂತವನ್ನು ಆಧರಿಸಿ ಬೆಳೆದಿದೆ. ಆತ್ಮೀಯ ಸ್ನೇಹಿತರೆ, ಎಲ್ಲಿ ಅಪಕೃತ್ಯವಿದೆಯೋ ಅಲ್ಲಿ ಪರಿಹಾರವಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಅಪಕೃತ್ಯ ಇದೆಯೋ ಅಲ್ಲಿ ಪರಿಹಾರವಿದೆ. ಒಬ್ಬ ವ್ಯಕ್ತಿಗೆ ಒಂದು ಹಕ್ಕು ಇದೆ ಎಂದು ಮಾತ್ರಕ್ಕೆ ಆ ಹಕ್ಕುಚ್ಯುತಿ ಆದಾಗ ಅವನಿಗೆ ಚ್ಯುತಿಗಾರನಿಂದ ನಷ್ಟ ಪರಿಹಾರವನ್ನು ಪಡೆಯುವ ಅಧಿಕಾರವಿದೆ. ಆತ್ಮೀಯ ಸ್ನೇಹಿತರೆ, ಇಲ್ಲವಾದರೆ ಅಂಥ ಹಕ್ಕಿಗೆ ಯಾವ ಬೆಲೆಯೂ ಇಲ್ಲ. ಆದರೆ ಎಲ್ಲ ಥರದ ಹಕ್ಕುಚ್ಯುತಿಗೂ ಪರಿಹಾರವಿಲ್ಲ. ಮತ್ತೆ ಹೇಳ್ತಾನೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ.
ಎಲ್ಲಿ ಅಪಕೃತ್ಯವಿದೆಯೋ ಅಲ್ಲಿ ಪರಿಹಾರವಿದೆ. ಆದರೆ ಒಬ್ಬ ವ್ಯಕ್ತಿಗೆ ಒಂದು ಹಕ್ಕು ಇದೆ ಎಂದ ಮಾತ್ರಕ್ಕೆ ಆ ಹಕ್ಕುಚ್ಯುತಿಯಿಂದಾದಾಗ ಅವನಿಗೆ ಚ್ಯುತಿಗಾರನಿಂದ ನಷ್ಟ ಪರಿಹಾರವನ್ನು ಪಡಿಬೋದಾಗಿದೆ. ಆದರೆ ಇಂಥ ಪರಿಹಾರ ಇಲ್ಲದೇ ಇದ್ದರೆ ಅಂತಹ ಅಪಕೃತ್ಯಕ್ಕೆ ಇರಬಹುದು, ಅಂತಹ ಹಕ್ಕುಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಆದರೆ ಎಲ್ಲ ತರಹದ ಹಕ್ಕುಚ್ಯುತಿಗೆ ಯಾವ ಪರಿಹಾರವಿಲ್ಲ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಆ ಹಕ್ಕುಚ್ಯುತಿಯು ಕಾನೂನುಬದ್ಧವಾಗಿರಬೇಕು. ಎಲ್ಲಿ ಕಾನೂನುಬದ್ಧ ಪರಿಹಾರ ಸಾಧ್ಯವಿಲ್ಲವೋ ಅಲ್ಲಿ ಕಾನೂನುಬದ್ಧ ಹಕ್ಕುಚ್ಯುತಿಗೆ ಅವಕಾಶವಿಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅಂತಹ ಅಪಕೃತ್ಯವು ಕಾನೂನುಬದ್ಧವಾಗಿರಬೇಕು. ಎಲ್ಲಿ ಕಾನೂನುಬದ್ಧ ಪರಿಹಾರ ಸಾಧ್ಯವಿಲ್ಲವೋ ಅಲ್ಲಿ ಕಾನೂನುಬದ್ಧ ಹಕ್ಕುಚ್ಯುತಿಗೆ ಅವಕಾಶವಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ಅಪಕೃತ್ಯಕ್ಕೆ ಸಂಬಂಧಪಟ್ಟಂತೆ ಅಪಕೃತ್ಯದ ಪ್ರಮುಖ ಲಕ್ಷಣಗಳನ್ನು ಒನ್ಬಯಾಗಿ ಸಂಪೂರ್ಣವಾಗಿ ಸರಳ ಭಾಷೆಯಲ್ಲಿ, ಪ್ರಾದೇಶಿಕ ಭಾಷೆಯಲ್ಲಿ ನಿಮ್ಮೆಲ್ಲರೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಏನು 6 ಸೆಮಿಸ್ಟರ್ಗಳು ಬರ್ತವೆ, 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಆ 6 ಸೆಮಿಸ್ಟರ್ಗಳಿಗೂ ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ ತರಗತಿಗಳು ಪ್ರಾರಂಭಗೊಂಡಿವೆ. ಯಾವುದೇ ಸೆಮಿಸ್ಟರ್ಗಳನ್ನು ನೀವು ಬ್ಯಾಕ್ಲಾಗ್ ಸಬ್ಜೆಕ್ಟ್ಗಳು ಇರ್ಬೋದು ಅಥವಾ ರೆಗ್ಯುಲರ್ ಸಬ್ಜೆಕ್ಟ್ಗಳನ್ನು ಇರ್ಬೋದು, ಯಾವುದೇ ಸಬ್ಜೆಕ್ಟ್ಗಳನ್ನು ನೀವು ತಗೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದಾಗಿದೆ ಆತ್ಮೀಯ ಸ್ನೇಹಿತರೆ. ಯಾವುದೇ ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಂದೇಹ ನಿಮಗೆ ಯಾವ ಸಂದೇಹ ಬಂದಿದ್ದಲ್ಲಿ ಯಾವುದೇ ಸಮಯದಲ್ಲಿ 24/7 ಕಸ್ಟಮರ್ ಸಪೋರ್ಟ್ ಇರೋದ್ರಿಂದ ನೀವು ಯಾವುದೇ ಸಮಯದಲ್ಲಿ ಕಾಲ್ ಮಾಡಿ ಪರಿಹಾರವನ್ನು ಪಡ್ಕೊಳ್ಬೋದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 7353872963 ಅಥವಾ 6361356472 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಂದೇಹವನ್ನು ಪರಿಹಾರವನ್ನು ಕ್ಲಿಯರ್ ಮಾಡ್ಕೋಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಿಗೆ.